ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಉಪ್ಪಿನ ಬಗ್ಗೆ ಬಹಳಷ್ಟು ಗಾದೆ ಮಾತುಗಳಿದೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಎಷ್ಟು ಮಹತ್ವಪೂರ್ಣವಾದ ಒಂದು ಗಾದೆ. ಉಪ್ಪು ಕಮ್ಮಿ ಆದಾಗ ಅದು ಎಂತಹ ಖಾದ್ಯ ಆಗಿರಲಿ, ಅದು ರುಚಿ ಅಂತ ಅನಿಸೋದಿಲ್ಲ. ಉಪ್ಪು ಮುಂದಾಗಿದ್ರೂ ಚೆನ್ನಾಗಿರಲ್ಲ, ಉಪ್ಪು ಕಡಿಮೆ ಆದರೂ ಚೆನ್ನಾಗಿರಲ್ಲ. ಉಪ್ಪು ಸರಿಯಾಗಿದ್ದಾಗ ಅದರ ರುಚಿ ಹೆಚ್ಚಾಗ್ತಾ ಇರುತ್ತೆ, ಅದ್ಭುತ ರುಚಿ ಅಂತ ಅನಿಸುತ್ತೆ. ಅದೇ ರೀತಿ ತಾಯಿ ಸಹ ಎಲ್ಲ ಬಂಧುಗಳಿಗೆ ಹೋಲಿಸಿದ್ರೆ ತಾಯಿಗಿಂತ ಬಂಧು ಯಾರೂ ಇಲ್ಲ. ಏಕೆಂದರೆ ಆಕೆ ತನ್ನ ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ಉಪ್ಪು ತಿಂದ ಮನೆಗೆ ಎರಡು ಬಗೆ ಬೇಡ ಅಂತ ಇನ್ನೂ ಒಂದು ಗಾದೆ ಮಾತಿದೆ. ಅಂದರೆ ನಾವು ಎಲ್ಲಿ ಯಾರು ನಮಗೆ ಅನ್ನದಾತರಾಗಿರ್ತಾರೆ ಅವರಿಗೆ ನಾವು ಯಾವುದೇ ರೀತಿ ಕೇಡನ್ನು ಬಗೆಯಬಾರದು ಅನ್ನುವ ಒಂದು ಮಾತು. ಅದೇ ರೀತಿ ಉಪ್ಪು ತಿಂದವನು ನೀರು ಕುಡಿಬೇಕು ಅಂತಂತಾರೆ. ಅಂದರೆ ತಪ್ಪು ಕೆಲಸ ಮಾಡಿದ್ಮೇಲೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ, ಅದು ಜಗತ್ತಿನ ನಿಯಮ ಅಂತ. ಹಾಗಾಗಿ ಉಪ್ಪನ್ನು ಬಹಳಷ್ಟು ಸಂದರ್ಭದಲ್ಲಿ ಈ ಥರ ಗಾದೆ ಮಾತುಗಳಿಗೆ ಹೇಳಬೇಕಾದ್ರೆ ಉಪ್ಪನ್ನು ನಾವು ಕೇಂದ್ರವಾಗಿಟ್ಕೊಂಡು ಅದನ್ನು ಗಾದೆ ಮಾತುಗಳನ್ನು ಬಳಕೆ ಮಾಡ್ತೀವಿ. ಅಂದರೆ ಜಗತ್ತಿನಲ್ಲಿ ಈ ಉಪ್ಪಿಗೆ ಅದರದೇ ಆದ ಮಹತ್ತರವಾದ ಸ್ಥಾನ ಇದೆ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ತಮಗೆಲ್ಲ ಗೊತ್ತು. ಅವರು ಎಷ್ಟು ಕಷ್ಟಪಟ್ಟು ಆ ಒಂದು ಸತ್ಯಾಗ್ರಹ ನಿಜವಾಗ್ಲೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಮುನ್ನುಡಿ ಅಂತಲೇ ಹೇಳ್ಬಹುದು. ಹಾಗಾಗಿ ಉಪ್ಪಿನ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅದೊಂದು ಯೂನಿವರ್ಸಲ್ ಅಂತ ಅನ್ಬೋದು. ಇಡೀ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಯಾವುದು ಅಂತಂದರೆ ಅದು ಉಪ್ಪು ಅಂತಲೇ ಹೇಳ್ಬಹುದು. ಕಾರಣ ಉಪ್ಪಿಗೆ ಬೆಲೆ ಕಡಿಮೆ ಇರ್ಬೋದು, ಆದರೆ ದೇಹದ ಒಳಗಡೆ ಇರುವಂತಹ ಉಪ್ಪೇನಿದೆ ಸೋಡಿಯಂ ಕ್ಲೋರೈಡ್, ಅದರ ಪ್ರಮಾಣ ಕಡಿಮೆ ಆದರೆ ಮನುಷ್ಯ ಬದುಕೋದೇ ಇಲ್ಲ. ಈ ಸತ್ಯ ಜನಕ್ಕೆ ಗೊತ್ತಿಲ್ಲ. ಉಪ್ಪನ್ನ ನಾವು ನಿಷ್ಕೃಷ್ಟವಾಗಿ ಕಾಣ್ತೀವಿ, ಕಡಿಮೆ ಬೆಲೆ ಅದು. ಆದರೆ ರುಚಿ ಬೇಕು. ಬರೀ ರುಚಿ ಮಾತ್ರ ಅಲ್ಲ, ದೇಹದ ಒಳಗಡೆ ಅದು ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಬರುತ್ತೆ. ಹಾಗಾದರೆ ಉಪ್ಪಿನ ಒಂದು ವೈಜ್ಞಾನಿಕತೆಯನ್ನು ನಾವು ನೋಡೋದಾದರೆ ಎಲ್ಲ ಕಡೆ ಉಪ್ಪನ್ನು ನಾವು ಯಥೇಚ್ಛವಾಗಿ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಬಳಸ್ತೀವಿ. ಉಪ್ಪಿಗೆ ಒಂದು ಉಪ್ಪು ಕಂಡಕ್ಟಿವಿಟಿ ನೇಚರ್ ಇದೆ ಅದಕ್ಕೆ. ಮತ್ತು ಬಯೋ ಎಲೆಕ್ಟ್ರಿಕ್ ಒಂದು ಎನರ್ಜಿ ಇರುವಂತಹದ್ದು ಈ ಉಪ್ಪು ಅಂತ ನಾವು ಹೇಳ್ಬಹುದು. ಈ ಒಂದು ವಸ್ತು ಎಲ್ಲಿದೆ ಇದು ಉಪ್ಪು ಯಾವ ರೀತಿ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ನಾವು ನೋಡ್ತೀವಿ ಅಂತಂದರೆ ನಮ್ಮ ನರ್ವ್ ಇಂಪಲ್ಸ್ಗಳು, ನರವ್ಯೂಹದಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ನಡೆಯಬೇಕಾದ್ರೆ ಆ ಒಂದು ಇಂಪಲ್ಸ್ಗಳು ಪಾಸನ್ ಆಗಬೇಕಾದ್ರೆ, ನರ್ವ್ ಇಂಪಲ್ಸ್ಗಳು ಆಗಬೇಕಂತಂದರೆ ಉಪ್ಪು ಸೋಡಿಯಂ ಕ್ಲೋರೈಡ್ ಬೇಕು. ಈ ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಎನ್ನುವ ಎರಡು ಎಲೆಕ್ಟ್ರೋಲೈಟ್ಗಳನ್ನು ನಾವು ನೋಡಬಹುದು. ಈ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಸ್ಗಳು ಹೆಚ್ಚಾಗಿ ಒಂದು ನಮ್ಮ ಏನು ಜೀವಕೋಶದ ಅದರ ಹೊರಗಡೆ ಇರುತ್ತೆ. ಮೆಗ್ನೀಷಿಯಂ ಜೀವಕೋಶದ ಒಳಗಡೆ ಜಾಸ್ತಿ ಇರುತ್ತೆ. ಇವೆರಡು ಎಕ್ಸ್ಟ್ರಾ ಸೆಲ್ಲಿಂದ ಹೊರಗಡೆ ಜಾಸ್ತಿ ಇರೋಂಥದ್ದು. ಬಟ್ ಜೀವಕೋಶದ ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಅದಕ್ಕೆ ಆದ ಕೆಲವೊಂದು ಗೇಟ್ವೇಗಳಿದೆ. ಅದರ ಮುಖಾಂತರ ಸೋಡಿಯಂ ಪೊಟ್ಯಾಷಿಯಂ ಪಂಪ್, ಸೋಡಿಯಂ ಕ್ಯಾಲ್ಶಿಯಂ, ಸೋಡಿಯಂ ಪೊಟ್ಯಾಷಿಯಂ ಅಂತೆಲ್ಲ ನಾವು ಹೇಳ್ತೀವಲ್ಲ, ಆ ದ್ವಾರಗಳ ಮುಖಾಂತರ ಜೀವಕೋಶದ ಒಳಗಡೆ ಹೋಗಿ ಬೇಕಾದಷ್ಟು ಕೆಲಸಗಳನ್ನು ಮಾಡುತ್ತೆ. ನರ್ವ್ ಇಂಪಲ್ಸ್ಗಳು, ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಸೋಡಿಯಂ ಕ್ಲೋರೈಡ್ ಬೇಕೇ ಬೇಕು. ಅದೇ ರೀತಿ ನಮ್ಮ ಸ್ನಾಯುಗಳು ಕೆಲಸ ಮಾಡೋದಕ್ಕೆ ಅದರಲ್ಲೂ ಸಹ ಸೋಡಿಯಂ ಕ್ಲೋರೈಡು ಬಹಳ ಮುಖ್ಯ. ಇದರ ಜೊತೆಗೆ ನಮ್ಮ ಮೆದುಳಿನಲ್ಲಿ ಒಂದು ಮೆದುಳಿನ ಬೇರೆ ಬೇರೆ ಭಾಗಗಳು ಆ್ಯಕ್ಟಿವೇಟ್ ಆಗಿ ಅಲ್ಲಿ ಒಂದು ರಿದಮ್ ಇರಬೇಕು ಅಂತಂದರೆ ಅದಕ್ಕೆ ಸೋಡಿಯಂ ಕ್ಲೋರೈಡ್ ಉಪ್ಪು ಅತ್ಯಂತ ಅತ್ಯವಶ್ಯಕ, ಪೂರಕ. ಮತ್ತು ಇದು ನಿಜವಾಗ್ಲೂ ಅತ್ಯಮೂಲ್ಯವಾದ ವಸ್ತು ಅಂತಲೇ ನಾವು ಹೇಳ್ಬೋದು. ಇದರ ಬಗ್ಗೆ ಜನಸಾಮಾನ್ಯರು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಇದರ ಜೊತೆಗೆ ಈ ಉಪ್ಪಿಗೆ ಒಂದು ಗುಣ ಇದೆ. ನೀವು ಸಾಮಾನ್ಯವಾಗಿ ನೋಡಿ, ಉಪ್ಪನ್ನು ಹೊರಗಡೆ ಇಟ್ಟಿರ್ತೀರ, ಅದು ನೀರು ಥರ ಆಗಿರುತ್ತೆ. ಅಂದರೆ ಹೈಗ್ರೋಸ್ಕೋಪಿಕ್, ವಾತಾವರಣದಲ್ಲಿರುವ ನೀರಿನಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಒಂದು ನೇಚರ್ ಇದಕ್ಕಿದೆ. ಇದರ ಜೊತೆ ಕಂಡಕ್ಟಿವಿಟಿ ಕ್ಯಾರೆಕ್ಟ್ರು ಇದು ಅದಕ್ಕೋಸ್ಕರನೇ ನರ್ವ್ ಇಂಪಲ್ಸ್ಗಳು ಫಾರ್ಮ್ ಆಗಬೇಕು ಅಂತಂದರೆ ಇಂಪಲ್ಸು ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ಅದು ಹರಿದಾಡಬೇಕು ಅಂತಂದರೆ ಅಲ್ಲಿ ಸೋಡಿಯಂ ಕ್ಲೋರೈಡ್ ಬೇಕು ಅಂತ ನಾವು ಹೇಳ್ತೀವಿ. ಪೊಲರೈಸೇಷನ್, ಹೈಪರ್ ಪೊಲರೈಸೇಷನ್, ಡಿಪೊಲರೈಸೇಷನ್ ಆಫ್ ನ್ಯೂರಾನ್ಸ್ ಅಂತ ಹೇಳ್ತೀವಿ. ನರಕೋಶಗಳು ಹೈಪರ್ ಪೊಲರೈಸ್ ಆಗಬೇಕು, ಡಿಪೊಲರೈಸ್ ಆಗಬೇಕು, ಪೊಲರೈಸ್ ಆಗಬೇಕು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಸೋಡಿಯಂ ಕ್ಯಾಲ್ಶಿಯಂ, ಸೋಡಿಯಂ ಪೊಟ್ಯಾಷಿಯಂ ಮುಖ್ಯವಾಗಿ ಅದರ ಜೀವಕೋಶದ ಒಳಗೆ ಹೊರಗೆ ಹೆಚ್ಚು ಕಮ್ಮಿ ಆಗೋದ್ರಿಂದ ಈ ನರ್ವ್ ಇಂಪಲ್ಸ್ಗಳು ಪಾಸ್ ಆನ್ ಆಗ್ತಾ ಬರುತ್ತೆ. ಹಾಗಾಗಿ ಹೈಗ್ರೋಸ್ಕೋಪಿಕ್ಕು ಕಂಡಕ್ಟಿವಿಟಿ ಬಹಳ ಮುಖ್ಯವಾಗಿ ಇದರ ನೇಚರ್ ಅಂತ ಹೇಳ್ಬೋದು.
ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಉಪ್ಪಿಗೆ ಒಂದು ಗುಣ ಇದೆ. ಇದೇನಂತಂದರೆ ಸಾಮಾನ್ಯವಾಗಿ ಈಗ ನೋಡಿ, ಎಮೋಷನಲ್ ಪ್ರೆಷರ್ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬಹಳಷ್ಟು ಜನ ಇದ್ದಾರೆ, ಒಂದು ನೆಗೆಟಿವ್ ವಾತಾವರಣನೇ ಇದೆ ಅಂತ ಅಂದ್ಕೊಳ್ಳಿ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಗಳ ಆಗಿರ್ಬೋದು, ಸಾವಾಗಿರ್ಬೋದು, ಭಾಳಷ್ಟು ಜನ ಇದ್ದಾರೆ. ಅಲ್ಲಿ ಒಂದು ದುಃಖದಕರವಾದ ಎಮೋಷ್ನಲ್ ಪ್ರೆಷರು ತುಂಬ ಜಾಸ್ತಿ ಆಗ್ತಾ ಇದೆ. ಇಂತಹ ಜಾಗದಲ್ಲಿ ಆ ಎಮೋಷ್ನಲ್ ಪ್ರೆಷರ್ನ ತೆಗೆದಾಕಬೇಕು ಅಂತಂದರೆ ಸಾಮಾನ್ಯವಾಗಿ ಏನಾಗಿರುತ್ತೆ, ಅಂತಹ ಜಾಗಗಳಲ್ಲಿ ಸ್ಟ್ಯಾಟಿಕ್ ಎನರ್ಜಿ ಅಂತ ಒಂದು ಎನರ್ಜಿ ಇದೆ. ಸ್ಟ್ಯಾಟಿಕ್ ಎನರ್ಜಿ ಅಂದರೆ ಅದು ಒಂದು ಕಡೆ ಅಕ್ಯುಮಿಲೇಟ್ ಆಗಿರುತ್ತೆ. ಪಾಸಿಟಿವ್ ಅಯಾನ್ಸ್ ಆಗಿರ್ಬೋದು, ನೆಗೆಟಿವ್ ಒಂದು ಕಡೆ ಇರೋವಂಥದ್ದು ಸ್ಟ್ಯಾಟಿಕ್ ಎನರ್ಜಿ. ಇದು ಏನಾಗಿರುತ್ತೆ, ಚರ್ಮದ ಮೇಲೆ, ಆ ವಾತಾವರಣದಲ್ಲಿ ಕೆಲವೊಂದು ಆಬ್ಜೆಕ್ಟ್ಗಳ ಮೇಲೆ ಅಕ್ಯುಮಿಲೇಟ್ ಆಗಿರುತ್ತೆ. ಇದನ್ನು ಹೊರ ಹಾಕಬೇಕು ಅಂತ ಅಂದರೆ ಇದರಿಂದ ನಮಗೆ ಪ್ರೊಟೆಕ್ಷನ್ ಸಿಗಬೇಕು. ಈ ಸ್ಟ್ಯಾಟಿಕ್ ಎನರ್ಜಿಯಿಂದ ಏನೂ ತೊಂದರೆ ಆಗದಿದ್ದ ಹಾಗೆ ನಮಗೆ ಪ್ರೊಟೆಕ್ಷನ್ ಬೇಕು ಅಂದರೆ ಅಲ್ಲಿ ಉಪ್ಪನ್ನು ಬಳಕೆ ಮಾಡ್ತಾರೆ. ಅದನ್ನು ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಬಹಳಷ್ಟು ಜನಗಳು ಮನೆಯ ಮೂಲೆಗಳಲ್ಲಿ ಆ ಕಾರ್ನರ್ಸ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿ ಉಪ್ಪನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟಿರೋ ಅಂಥದ್ದು, ಅಥವಾ ಮನೆಯ ಎಂಟ್ರೆನ್ಸಲ್ಲಿ ಇಟ್ಟಿರುವಂತಹದ್ದು, ಅಥವಾ ಏನು ಮಾಡ್ತಾರೆ, ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ಇದನ್ನು ಇಡ್ತಾರೆ. ಇಲ್ಲ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನೋ ದೃಷ್ಟಿ ಆಯಿತು ಅಂತ ಅಂದ್ಕೊಳ್ಳಿ. ಆ ದೃಷ್ಟಿ ಅಂತ ನಾವು ಅಂತೀವಲ್ಲ, ಎಲ್ಲೋ ಹೋಗಿರ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ, ಬಹಳಷ್ಟು ಜನ ಅವ್ರನ್ನ ನೋಡಿದ್ದಾಗ ಅವ್ರಿಗೊಂದು ಫೀಲಿಂಗ್ ಇರುತ್ತೆ, ಅಯ್ಯೋ ನನಗೆ ಇವತ್ತು ತುಂಬ ಜನ ನೋಡಿದ್ದಾರೆ, ನನ್ನ ದೃಷ್ಟಿ ಆಯಿತು ಅಂತ. ಆ ದೃಷ್ಟಿ ಅನ್ನೋದನ್ನು ತೆಗೆದುಹಾಕಬೇಕು. ಈ ಸ್ಟ್ಯಾಟಿಕ್ ಎನರ್ಜಿ ನಮ್ಮ ಚರ್ಮಗಳ ಮೇಲೆ ಶೇಖರಣೆ ಆಗಿರುತ್ತದು. ಅದನ್ನು ತೆಗೆದುಹಾಕೋಕ್ಕೆ ಉಪ್ಪನ್ನು ನೀವಳಿಸೋದು ಅಂತ ಅಂತಾರೆ. ಉಪ್ಪನ್ನು 3 ಸಲ ಮೇಲಿಂದ ಕೆಳಗಡೆ ನೀವಳಿಸಿ ಅದನ್ನು ಹಾಕೋ ಅಂಥದ್ದು, ಅಥವಾ ಉಪ್ಪನ್ನು ನೀವಳಿಸಿ ಅದನ್ನು ಬೆಂಕಿಗೆ ಹಾಕೋ ಅಂಥದ್ದು. ಈ ಥರದ ಒಂದು ಪ್ರಕ್ರಿಯೆಯನ್ನು ಮಾಡಿದಾಗಲೂ ಸಹ ಆ ಸ್ಟ್ಯಾಟಿಕ್ ಎನರ್ಜಿಯಿಂದ ಬಿಡುಗಡೆ ಆಗುತ್ತೆ. ಹಾಗಾಗಿ ಇದೊಂದು ಪ್ಲಾಸಿಬೋ ಆಗಿರ್ಬೋದು. ಇದು ನಮಗೇನಾಗುತ್ತೆ ಅಂದರೆ ಇಂಥ ಸಂದರ್ಭದಲ್ಲಿ ನಮ್ಮ ಅಮೆಗ್ಡೆಲ್ಲ ಇದೆಯಲ್ಲ, ಅದು ಹೈಪರ್ ವಿಜಿಲೆನ್ಸಲ್ಲಿ ಇರುತ್ತೆ. ಹೈಪರ್ ವಿಜಿಲೆನ್ಸ್ ಅಂದರೆ ಭಯ ಆಗ್ಬಿಟ್ಟಿರುತ್ತೆ, ಅಯ್ಯೋ ಏನೋ ಆಗ್ಬಿಟ್ಟಿದೆ ನನಗೆ, ಅವರೆಲ್ಲ ನನ್ನ ನೋಡಿದ್ದಾರೆ, ನಂಗೆ ದೃಷ್ಟಿ ಆಗೋಯ್ತು ಅಂತ ಹೈಪರ್ ವಿಜಿಲೆನ್ಸಲ್ಲಿ ಇರುತ್ತೆ. ಅದು ಹೈಪರ್ ವಿಜಿಲೆನ್ಸಲ್ಲಿ ಇದ್ದಾಗ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇದೆಲ್ಲ ಆದಾಗ ಏನಾಗುತ್ತೆ, ದೇಹದಲ್ಲಿ ಅವ್ರಿಗೆ ಮೈಕೈ ನೋವು, ಒಂಥರ ಜ್ವರ ಬಂದಿರೋ ಥರ ಫೀಲಿಂಗು, ಏನೋ ತಲೆ ಭಾರ ಆಗ್ತಿರೋದು, ಮತ್ತು ನಿಶಕ್ತಿ, ಮತ್ತು ಲವಲವಿಕೆ ಇಲ್ಲ, ಇದೆಲ್ಲ ಆದಾಗ ಅಂತಾರೆ, ಅಯ್ಯೋ ನಾನು ನಿನ್ನೆ ಆ ಫಂಕ್ಷನ್ಗೆ ಹೋಗಿದ್ದೆ, ನಾನು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೆ, ಹಾಗಾಗಿ ಎಲ್ಲ ನನ್ನನ್ನೇ ನೋಡಿದ್ದಾರೆ, ಕಣ್ಣಾಕ್ಬಿಟ್ಟಿದ್ದಾರೆ, ದೃಷ್ಟಿ ಆಗಿಬಿಟ್ಟಿದೆ ಅಂದಾಗ ಉಪ್ಪನ್ನು ನಿವಾಳಿಸಿದಾಗ ಅದೆಲ್ಲ ಹೋಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ಬೋದು. ಪ್ಲಾಸಿಬೋನೇ ಆಗಿರ್ಬೋದು ಇದು. ಆದರೆ ಸ್ಟ್ಯಾಟಿಕ್ ಎನರ್ಜಿನ ರಿಲೀಸ್ ಮಾಡೋದ್ರಿಂದ ಎಮೋಷನಲ್ ಪ್ರೆಷರ್ ಏನಿರುತ್ತೆ ಅದು ರಿಲೀಸ್ ಆಗೋದಕ್ಕೆ ಉಪ್ಪನ್ನು ನಾವು ಬಳಕೆ ಮಾಡಬಹುದು. ಇದರ ಜೊತೆಯಲ್ಲಿ ನಮ್ಮ ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ನ ಉಪ್ಪು ನಿಯಂತ್ರಣ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹೈಪೋಥಾಲಮಸ್ ಗ್ರಂಥಿಯಿಂದ ಬಿಡುಗಡೆಯಾಗುವ CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ನಮ್ಮ ಪಿಟ್ಯೂಟರಿಯ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ACTH ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅಲ್ಲಿಂದ ಅದು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಹೋಗಿ ಅಲ್ಲಿ ಕಾರ್ಟಿಸಾಲ್ ಎನ್ನುವ ಒತ್ತಡದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಸೋಡಿಯಂ ಕ್ಲೋರೈಡ್ ಏನಿದೆ, ಸೋಡಿಯಂ Na+Cl ಸೋಡಿಯಂ ಕ್ಲೋರೈಡ್, ಇದರ ಬಳಕೆಯಿಂದ ಈ ಒಂದು ಆಕ್ಸಿಸ್ ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಇದು ಬಹಳ ಪ್ರಮುಖ ಅಂತ ಹೇಳ್ತಾರೆ. ಕಾರಣ, ನಮ್ಮ ರಕ್ತದಲ್ಲಿ ಈ ಸೋಡಿಯಂ ಪ್ರಮಾಣ ಏನಾದರೂ ಕಡಿಮೆ ಆದಂತಹ ಪಕ್ಷದಲ್ಲಿ, ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಇರಿಟೇಷನ್ ಆಗ್ಬೋದು, ಆಂಗ್ಸೈಟಿ ಆಗಬಹುದು. ಇದರ ಜೊತೆಗೆ ಅವರಿಗೆ ಒಂಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ ಲೋ ಆದಾಗ. ಈ ನಮ್ಮ ದೇಹದಲ್ಲಿ ಆಲ್ಡೋಸ್ಟಿರಾನ್ನು ಅನ್ನೋದು ಎಲೆಕ್ಟ್ರೋಲೈಟ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಹಾರ್ಮೋನು. ಎಲೆಕ್ಟ್ರೋಲೈಟ್ಸಲ್ಲಿ ಸೋಡಿಯಮ್ಮು, ಕ್ಲೋರೈಡು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಬೈಕಾರ್ಬೊನೇಟ್ಸು, ಫಾಸ್ಫೇಟ್ಸು ಇವೆಲ್ಲ ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅಕಸ್ಮಾತ್ ಇಲ್ಲದಿದ್ದರೆ, ಎಲೆಕ್ಟ್ರೋಲೈಟ್ಸ್ಗಳು ಕಡಿಮೆ ಆದರೆ ಮನುಷ್ಯನಿಗೆ ನಾನಾ ರೀತಿಯ ತೊಂದರೆಗಳು, ಡಿಪ್ರೆಷನ್ಗೂ ಹೊರಟೋಗ್ತಾನೆ ಅವನು. ಉದಾಹರಣೆಗೆ ಹೇಳಬೇಕು ಅಂದರೆ, ಕೆಲವೊಮ್ಮೆ ಹಿರಿಯರು ನನಗೆ ದೇವ್ರು ಕಾಣ್ತಾ ಇದ್ದಾರೆ, ನನ್ನ ಮುಂದೆ ದೇವರು ಬಂದರು, ದೇವರು ಏನೇನೋ ಹೇಳ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ನನಗೆ, ಅಥವಾ ಇನ್ಯಾರೋ ಕಾಣ್ತಾ ಇದ್ದಾರೆ ಅಂತೆಲ್ಲ ಮಾತಾಡೋದು ಕೇಳಿರ್ಬೋದು ನೀವು. ನಿಮ್ಗೆ ಅನಿಸುತ್ತೆ ಅವರೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ, ಆದರೆ ಅವ್ರಿಗೆ ಆ ಥರ ಫೀಲ್ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸೋಡಿಯಂ ಲೆವೆಲ್ನ ತಾವೇನಾದರೂ ಪರೀಕ್ಷೆ ಮಾಡಿದ್ರೆ ಕಡಿಮೆ ಇರುತ್ತೆ. ಲೋ ಸೋಡಿಯಂ ಲೆವೆಲ್ಲು ಈ ಥರ ಕನ್ಫ್ಯೂಷನ್ ಮೈಂಡ್, ಇರಿಟೇಷನ್ನು,
ಲೋ ಎನರ್ಜಿ, ಆ್ಯಂಗ್ಸೈಟಿ ಈ ಥರದನ್ನು ಹೆಚ್ಚು ಹೆಚ್ಚು ಮಾಡೋದ್ರಿಂದ ಅವರಿಗೆ ಆ ಥರ ಅನುಭವಗಳಾಗ್ತಾ ಇರುತ್ತೆ. ತಕ್ಷಣ ಅವರಿಗೆ ಸೋಡಿಯಂನ ಸರಿಯಾದ ಎಲೆಕ್ಟ್ರೋಲೈಟ್ಗಳನ್ನು ಜಾಸ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಸರಿಯಾಗಿ ವೈದ್ಯರು ಅದನ್ನು ನೀಡಿದಾಗ ಅವರ ಎಲೆಕ್ಟ್ರೋಲೈಟ್ ಪ್ರಮಾಣ ಸರಿಯಾದಾಗ ಅವರು ಚೆನ್ನಾಗಿ ಇರ್ತಾರೆ. ಹಾಗಾಗಿ ಎಲೆಕ್ಟ್ರೋಲೈಟ್ಗಳನ್ನು ಮುಖ್ಯವಾಗಿ ಕಂಟ್ರೋಲ್ ಮಾಡೋದು ಆಲ್ಡೋಸ್ಟಿರಾನ್. ಈ ಸೋಡಿಯಂ ಕ್ಲೋರೈಡ್ ಇದೆಯಲ್ಲ, ಅದು ಆಲ್ಡೋಸ್ಟಿರಾನು ಮತ್ತು ಕಾರ್ಟಿಸಾಲ್ ಈ ಒತ್ತಡದ ಹಾರ್ಮೋನನ್ನು ಸಹ ನಿಯಂತ್ರಣ ಮಾಡೋದ್ರಿಂದ ಸೋಡಿಯಂ ಕ್ಲೋರೈಡ್ ಉಪ್ಪು ಬರೀ ಉಪ್ಪಲ್ಲ, ಅದು ದೇಹದಲ್ಲಿ ಅದ್ಭುತವಾದ ಕೆಲಸವನ್ನು ಅದು ಮಾಡುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಉಪ್ಪನ್ನು ಪ್ರಿಸರ್ವೇಟಿವ್ ಆಗಿ ಬಳಸ್ತಾರೆ. ಅಂದರೆ ಉಪ್ಪಿನಕಾಯಿ ನೀವು ಎಷ್ಟು 6 ತಿಂಗಳು ವರ್ಷ ಇಟ್ಟರೂ ಉಪ್ಪಿನಲ್ಲಿ ಹಾಕಿಟ್ಟಿರುವಂಥ ವಸ್ತುಗಳು ಏನೂ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ನೀವು ಈಜಿಪ್ಟಿನ ಮಮ್ಮಿಗಳ ಬಗ್ಗೆ ಕೇಳಿರ್ಬೋದು. ಅಲ್ಲಿ ದೇಹವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಬೇಕಾದಷ್ಟು ಗಿಡಮೂಲಿಕೆಗಳನ್ನು ಬಳಕೆ ಮಾಡ್ತಾಯಿದ್ರು. ಅದರ ಜೊತೆಗೆ ಉಪ್ಪನ್ನು ಸಹ ಸೇರಿಸ್ತಾಯಿದ್ರು. ಅಂದರೆ ಆ ದೇಹ ಹಾಳಾಗಬಾರ್ದು, ಏಕೆಂದರೆ ಆ ಥರ ಅವರನ್ನು ಮಮ್ಮಿಫಿಕೇಷನ್ ಅಂತ ಮಾಡಿಟ್ಟಾಗ ಅವನು ಪುನಃ ಹುಟ್ಟಿ ಬರ್ತಾನೆ, ಪುನಃ ಅವನು ರಾಜ ಆಗ್ತಾನೆ ಎನ್ನುವ ಒಂದು ನಂಬಿಕೆ ಈಜಿಪ್ಷಿಯನರಲ್ಲಿ ಇತ್ತು. ಹಾಗಾಗಿ ಈ ಮಮ್ಮಿಫಿಕೇಷನ್, ಮಮ್ಮಿ ಮಾಡುವಂತಹ ಒಂದು ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಉಪ್ಪನ್ನು ಬಳಸ್ತಾಯಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪಿನಕಾಯಿಯಲ್ಲಿ ನಾವು ಹೆಚ್ಚಾಗಿ ಉಪ್ಪನ್ನು ಬಳಸ್ತೀವಿ. ಮತ್ತು ಕೆಲವೊಂದು ಈಗ ಮೆಣಸಿನ ಪುಡಿ ಆಗಿರ್ಬೋದು, ಬೇರೆ ಬೇರೆ ಪುಡಿಗಳಿರುತ್ತಲ್ಲ, ಅದಕ್ಕೆ ಹುಳ ಬರದಿದ್ದಾಗೆ ಉಪ್ಪನ್ನು ಹೆಚ್ಚದರಲ್ಲಿ ಹಾಕಿಟ್ಟಾಗ ಅದರಲ್ಲಿ ಹುಳ ಬರೋದಿಲ್ಲ. ಅಂದರೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಅಂತ ಅಂತೀವಿ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್. ಅದರ ಜೊತೆಗೆ ತಮಗೆಲ್ಲ ಗೊತ್ತಿರ್ಬೋದು, ಈಗ ಸಾಮಾನ್ಯ ನೋಡಿ ಗಂಟಲು ಕೆರೆತಾ ಇರುತ್ತೆ, ಆಗ ಉಪ್ಪು ನೀರಿನಲ್ಲಿ ಗಂಟಲನ್ನು ಗಾರ್ಗ್ಲಿಂಗ್ ಮಾಡಿ ಅಂತ ಹೇಳ್ತಾರೆ. ದಿನಕ್ಕೆ 3 ಸಲ ಮಾಡಿ ಸರಿ ಆಗುತ್ತೆ ಅಂತಾರೆ. ಮಾಡಿದ್ರೆ ಖಂಡಿತ ಆಗುತ್ತೆ. ಕಾರಣ ಉಪ್ಪಿನಲ್ಲಿ ಆ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳ ಗ್ರೋತ್ ಇದೆಯಲ್ಲ, ಬೆಳವಣಿಗೆ ಆಗೋದಿಲ್ಲ. ಅದು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದ್ರಿಂದ ಗಂಟಲಿನಲ್ಲಿ ಬ್ಯಾಕ್ಟೀರಿಯಾಗಳ ವೃದ್ಧಿ ಕಡಿಮೆ ಆಗುತ್ತೆ. ಹಾಗಾಗಿ ಗಂಟಲು ನೋವು, ಶ್ವಾಸಕೋಶದ ತೊಂದರೆಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಉಪ್ಪು ಬಹಳ ಮುಖ್ಯವಾಗಿ ಸಂರಕ್ಷಣೆ ಮಾಡಲು ನಾವು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಉಪ್ಪಿನ ಬಳಕೆ ನಾವು ಬೇರೆ ರಿಚುವಲ್ಸಲ್ಲಿ ಮಾಡಿದಾಗ, ಅಂದರೆ ಉಪ್ಪು ನಿವಾಳಿಸೋದು ಅಥವಾ ಉಪ್ಪನ್ನು ನೀರಿಗೆ ಹಾಕ್ಕೊಂಡು ಸ್ನಾನದಲ್ಲಿ ಅದನ್ನು ಬಳಕೆ ಮಾಡಿದಾಗ ಏನಾಗುತ್ತೆ, ನಮ್ಮ ಈ ಒಂದು ಅಮೆಗ್ಡೆಲಾ ಏನಿದೆ ಅದು ಹೈಪರ್ ಆಗುತ್ತೆ. ಹೈಪರಾಗಿ ಒಂದು ಸಲ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಹೈಪರ್ ಆಗುತ್ತೆ. ಆದರೆ ನಂತರ ಏನಾಗುತ್ತೆ, ತಕ್ಷಣ ಎಲ್ಲ ಇಮೋಷನ್ಗಳು ಹೊರಗೆ ಹೋಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಡಾಮಿನೇಟ್ ಆಗುತ್ತೆ. ಅಂದರೆ ನಮ್ಮಲ್ಲಿರುವ ಒತ್ತಡ, ಒಳಗಡೆ ಏನೋ ಒಂದು ಒತ್ತಡ ಇರುತ್ತಲ್ಲ, ಅದೆಲ್ಲ ಹಾಗೆ ರಿಲೀಸ್ ಆಗಬೇಕು ಅಂತಂದರೆ ಆವಾಗ ಈ ಒಂದು ಉಪ್ಪನ್ನು ರಿಚುವಲ್ಸಲ್ಲಿ ಅದಕ್ಕೆ ಬಳಕೆ ಮಾಡೋದು. ಈಗ ನೋಡಿ, ಬಹಳಷ್ಟು ರಿಚುವಲ್ಸಲ್ಲಿ ಅಂದರೆ ನಾವು ಕೆಲವೊಂದು ಪೂಜೆಗಳನ್ನೆಲ್ಲ ಮಾಡಬೇಕಾದ್ರೆ ಉಪ್ಪನ್ನು ಬಳಕೆ ಮಾಡ್ತಾರೆ. ಕಾರಣ ಅದು ಹೇಳಿದೆ, ನಮ್ಮ ಮೆದುಳಿನಲ್ಲಿ ನರ್ವ್ ಇಂಪಲ್ಸ್ನ ಕಂಡಕ್ಟ್ ಮಾಡೋಕ್ಕೆ ಬಹಳ ಮುಖ್ಯ ಅಂತ. ಅದಕ್ಕೂ ಒಂದು ಕೊರಿಲೇಷನ್ ಇದೆ. ನಾವು ಅದನ್ನು ನೋಡ್ತೀವಲ್ಲ, ಅದನ್ನು ಬಳಕೆ ಮಾಡಿದಾಗ ಆಗ ನಮಗೆ ಒಂಥರ ಪ್ಲಾಸಿಬೋ, ಮನಸ್ಸಿಗೆ ಒಂಥರ ಪ್ರೊಟೆಕ್ಷನ್, ಇದರಿಂದ ನಮಗೆ ಒಂದು ಶಕ್ತಿ ಬರ್ತಾ ಇದೆ, ಇದು ನಮ್ಮನ್ನು ನೆಗೆಟಿವ್ ಏನು ಎನರ್ಜಿಯಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನುವುದು ಮನಸ್ಸಿಗೆ ಯಾವಾಗ ಬರುತ್ತೆ, ಆವಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಆ ಫಿಯರ್ ಅಂತ ಏನಿದೆ, ಅಮೆಗ್ಡಲಾ ಇರುತ್ತಲ್ಲ, ತುಂಬ ಜಾಸ್ತಿ ಆ್ಯಕ್ಟಿವೇಟ್ ಆಗಿರೋ ಅಮೆಗ್ಡಲಾ ಸಪ್ರೆಸ್ ಆಗುತ್ತೆ. ಫಿಯರ್ ಹೊರಟೋಗುತ್ತೆ ನಮಗೆ. ನಮ್ಮ ಮೈಂಡ್ನಲ್ಲಿ ಇರುತ್ತದೆ ಒಂದು ಏನೋ ತೊಂದರೆ ಆಗ್ತಾ ಇದೆ ಅಂತ. ಆವಾಗ ಆ ರಿಚುವಲ್ಸಲ್ಲಿ ನಾವು ಉಪ್ಪನ್ನು ಬಳಸ್ತೀವಿ. ಏನೋ ಒಂದು ಪೂಜೆ ಮಾಡ್ತಾ ಇದ್ದಾರೆ, ಉಪ್ಪನ್ನು ಬಳಸ್ತಾರೆ. ಅವಾಗ ನಮ್ಗೆ ಅನಿಸುತ್ತೆ, ಉಪ್ಪು ಸಿಡಿಯುತ್ತೆ ಬೆಂಕಿಗೆ ಹಾಕಿದಾಗ. ಅವಾಗ ಅನಿಸುತ್ತೆ, ಓಹೋ, ನನಗೇನು ಬಂದಿದ್ದು ಕಷ್ಟ ಎಲ್ಲ ಹೊರಟೋಗ್ತಾ ಇದೆ ಅಂತೇಳಿ. ಹಾಗಾಗಿ ಉಪ್ಪನ್ನು ಬಳಕೆ ಮಾಡೋದ್ರಿಂದ ನಮಗೆ ಪ್ರೊಟೆಕ್ಷನ್ನ ಅದು ನೀಡುತ್ತೆ. ಈ ರೀತಿ ಬೇಕಾದಷ್ಟು ದೇಹದ ಒಳಗಡೆ ಎಲ್ಲ ಕೆಲಸ ಆಗಬೇಕು ಅಂತಂದರೆ ಸೋಡಿಯಂ ಕ್ಲೋರೈಡ್ ಇರಲೇಬೇಕು. ನಮ್ಮ ಸ್ನಾಯುಗಳಿಗೆ ಆಗ್ಬೋದು, ಮೆದುಳಿಗೆ ಆಗ್ಬೋದು. ಸ್ನಾಯು ಅಂದಿದ ತಕ್ಷಣ ದೇಹದ ಎಲ್ಲ ಅಂಗಾಂಗಗಳಲ್ಲೂ ಸ್ನಾಯು ಇದ್ದೇ ಇದೆ. ದೇಹದ ಎಲ್ಲ ಅಂಗಾಂಗಗಳು ಕೆಲಸ ಮಾಡಲೇಬೇಕು. ಅದು ಕೆಲಸ ಮಾಡೋಕ್ಕೆ ಅಲ್ಲಿ ಸೋಡಿಯಂ ಕ್ಲೋರೈಡು ಬೇಕೇ ಬೇಕು. ಈಗ ನೋಡಿ, ಜಗತ್ತಿನಲ್ಲಿ ಇಡೀ ಭೂಭಾಗ ಇರುವಂಥದ್ದು 30%, ಮಿಕ್ಕದ್ದು ಇರೋ ಅಂಥದ್ದು 70% ಭಾಗ ನೀರಿರೋ ಅಂಥದ್ದು. ಅದು ಯಾವ ಥರದ ನೀರು? ಉಪ್ಪಿನ ನೀರು, ಸಮುದ್ರದಲ್ಲಿರುವ ಉಪ್ಪಿನ ನೀರು. ಹಾಗಾಗಿ ಉಪ್ಪುನದು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿಬೋದು. ಇಡೀ ಜಗತ್ತಿನಲ್ಲಿ ಇರುವಂತಹದ್ದು, ನಮ್ಮ ಒಳಗಡೆನೂ ಇರುವಂಥದ್ದು, ಭೂಮಿ ಮೇಲೂ ಜಾಸ್ತಿ 70% ಅದೇ ಇದೆ, ನಮ್ಮ ದೇಹದಲ್ಲಿ 70% ಅದೇ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದರಿಂದ ಆಗುವ ಪ್ರಯೋಜನದಿಂದನೇ ಹೊರಗಡೆ ಒಳಗಡೆ ಉಪ್ಪು ಇದೆ.
ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು ರಾಕ್ ಸಾಲ್ಟ್ ಎಲ್ಲ ಹೇಳ್ತಾರೆ, ರಾಕ್ ಸಾಲ್ಟನ್ನು ಬಳಕೆ ಮಾಡಿ ಅಂತ. ಬಹಳ ಒಳ್ಳೆಯದದು ರಾಕ್ ಸಾಲ್ಟ್. ಕಾರಣ ರಾಕ್ ಸಾಲ್ಟಲ್ಲಿ ಎಲೆಕ್ಟ್ರೋಲೈಟ್ಸ್ಗಳು ಜಾಸ್ತಿ ಇರುತ್ತೆ, ಮಿನರಲ್ಸ್ಗಳು ಜಾಸ್ತಿ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸೋಡಿಯಮ್ಮು ಪ್ರಮಾಣ, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಈ ಥರದ್ದು ಎಲೆಕ್ಟ್ರೋಲೈಟ್ಗಳು, ಮಿನಿರಲ್ಸ್ ಜಾಸ್ತಿ ಇರೋದ್ರಿಂದ ಇದು ಚರ್ಮಕ್ಕೂ ಸಹ ಕಾಂತಿಯನ್ನು ನೀಡುತ್ತೆ. ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು. ಬಹಳ ತ್ವಚೆ ತುಂಬ ಚೆನ್ನಾಗಿರಬೇಕು ಅಂದರೆ ಹರಳು ಉಪ್ಪಿನ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಂಡು ಮುಖಕ್ಕೆ ನಾವು ಅದನ್ನು ಮಸಾಜ್ ಮಾಡ್ಕೊಂಡಾಗ ಮುಖ ಒಂದು ತ್ವಚೆ ತುಂಬ ಚೆನ್ನಾಗಾಗುತ್ತೆ. ಕಾರಣ ಸ್ನಾಯುಗಳಲ್ಲಿ ಹೇಳಿದೆ ನಾನು, ಅಲ್ಲಿ ಸ್ನಾಯುಗಳಲ್ಲಿ ಕಂಡಕ್ಟಿವಿಟಿ, ಆ ಕಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಆಗಬೇಕು ಸ್ನಾಯುಗಳು ಅಂತಂದರೆ ಈ ಉಪ್ಪು ಅಥವಾ ಸೋಡಿಯಂ ಕ್ಲೋರೈಡ್ ಅಗತ್ಯತೆ ಇದೆ. ಹಾಗಾಗಿ ರಾಕ್ ಸಾಲ್ಟ್ದು ಬೇಕಾದಷ್ಟು ಇತ್ತೀಚೆಗೆ ಥೆರಪಿಗಳು ಬರ್ತಾ ಇದೆ. ತುಂಬ ಒತ್ತಡ ಇದೆ, ತುಂಬ ಅಂದರೆ ಬೇರೆ ಬೇರೆ ಥರದ ಖಿನ್ನತೆ ಇದೆ, ಒತ್ತಡ ಇದೆ, ಅದರಿಂದ ಹೊರಬರೋದಕ್ಕೆ ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಈ ರಾಕ್ ಸಾಲ್ಟನ್ನು ಸ್ನಾನದಲ್ಲಿ ಬಳಕೆ ಮಾಡ್ತಾರೆ. ರಾಕ್ ಸಾಲ್ಟಿನ ಒಂದು ಸೊಲ್ಯೂಷನ್ ಏನಿರುತ್ತೆ ಅದನ್ನು ಹಾಕಿಕೊಂಡು ಅದರಲ್ಲಿ ಒಂದು ರಾಕ್ ಸಾಲ್ಟನ್ನ ಮಸಾಜ್ಗೂ ಸಹ ಬಳಸ್ತಾರೆ. ಆ ರಾಕ್ ಸಾಲ್ಟಿನ ಒಂದು ದ್ರವದಲ್ಲಿ ಸ್ವಲ್ಪ ಹೊತ್ತು ಹಾಗೆ ಡಿಪ್ ಮಾಡಿಕೊಂಡು ಅದು ನಾವು ಏನಂತೀವಿ ನೀರಿನ ಚಿಕಿತ್ಸೆಗಳಲ್ಲೂ ಸಹ ರಾಕ್ ಸಾಲ್ಟನ್ನು ಬೆರೆಸಿ ಅದನ್ನು ನೀರಿನ ಚಿಕಿತ್ಸೆಗಳನ್ನು ಕೊಡ್ತಾರೆ. ಹಾಗಾಗಿ ಉಪ್ಪು ಕೇವಲ ಉಪ್ಪಲ್ಲ, ಬಹಳಷ್ಟು ಆಧ್ಯಾತ್ಮ ಚಿಂತಕರು ಉಪ್ಪನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಹಾಗೆ ಇಟ್ಕೊಂಡು ರಾತ್ರಿಯ ಹೊತ್ತು ಈಗ ಏನೇನೋ ಕೆಟ್ಟ ಕನಸು ಬೀಳ್ತಾ ಇದೆ ಅಂತಂದಾಗ ನಮ್ಮ ಮಂಚದ ಕೆಳಗೆ ಅದನ್ನು ಇಟ್ಕೊಂಡು ಮಲಗ್ತಾ ಬಂದರೆ ನಮಗೆ ಆಗ್ತಿರುವಂತಹ ಕೆಟ್ಟ ಆಲೋಚನೆಗಳಾಗ್ಬೋದು, ಕೆಟ್ಟ ಕನಸುಗಳಾಗ್ಬೋದು, ದುಸ್ವಪ್ನ ಅಂತ ಅಂತೀವಿ, ಮತ್ತು ತುಂಬ ಏನೋ ಅನ್ಕಂಫರ್ಟಬಲ್, ನಿದ್ರೆನೂ ಸಹ ಕಂಫರ್ಟಬಲ್ ಇರೋದಿಲ್ಲ. ಅಂಥದನ್ನು ಹೋಗಲಾಡಿಸಲು ಉಪ್ಪು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತೇಳಿ ಎಡ್ವರ್ಡ್ ಕೈಸರ್ ಅನ್ನುವಂತಹ ವ್ಯಕ್ತಿ ಬಹಳಷ್ಟು ಪ್ರಯೋಗಗಳನ್ನು ಅದನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಆಚರಣೆಗಳಿಂದ ನಮಗೇನು ತೊಂದರೆ ಏನಿಲ್ಲ. ಬೇರೆ ಏನಾದರೂ ಬಹಳ ವೆಚ್ಚ, ಬಹಳ ಏನು ಹೋಮ ಮಾಡಬೇಕು ಆ ಥರ ಅಂದರೆ ಆ ಥರದಕ್ಕೆ ಎಲ್ಲೋ ಒಂದು ಕಡೆ ನಮ್ಮನ್ನು ಅವರು ಸುಲಿಗೆ ಮಾಡ್ತಿರ್ಬೋದು ಅಂತ ಅನುಮಾನ ಬರ್ಬೋದು. ಆದರೆ ಇಂಥ ಸರಳವಾದ ಅನುಕರಣೆ ಆಚರಣೆಗಳಿಂದ ನಾವು ಕಳ್ಕೊಳ್ಳೋಂಥದ್ದು ಏನಿಲ್ಲ, ಆದರೆ ಗಳಿಸೋದು ಬಹಳಷ್ಟು ಇರುತ್ತೆ. ವೈಜ್ಞಾನಿಕವಾಗೂ ಸಹ ಉಪ್ಪಿನ ಬಗ್ಗೆ ನಾನು ಬಹಳಷ್ಟು ವಿಚಾರಗಳನ್ನು ಹೇಳಿದೆ. ಹಾಗಾಗಿ ಉಪ್ಪಿನ ಬಳಕೆಯನ್ನು ಮಾಡೋಣ, ನಮ್ಮ ಆರೋಗ್ಯವನ್ನು ನಾವೆಲ್ಲ ಕಾಪಾಡ್ಕೊಳ್ಳೋಣ. ನಮಸ್ಕಾರ.